ಬಂಡಳ್ಳಿ ಗ್ರಾಮದಲ್ಲಿ ವಿಶ್ವಕರ್ಮ ಸಮುದಾಯ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಿದ ಶಾಸಕ ಎಂಆರ್ ಮಂಜುನಾಥ್. ಹನೂರು ಸಮಾಜದ ಪ್ರತಿಯೊಂದು ವರ್ಗದ ಏಳಿಗೆ ನಮ್ಮ ಗುರಿ. ವಿಶ್ವಕರ್ಮ ಸಮುದಾಯದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಪೂರಕವಾಗುವಂತೆ ಬಂಡಳ್ಳಿ ಗ್ರಾಮದಲ್ಲಿ ಸುಸಜ್ಜಿತ ಸಮುದಾಯ ಭವನ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ತಿಳಿಸಿದರು. ಸರ್ ಇಲ್ಲಿ ನಾನು ಹೃದಯಪೂರ್ವಕವಾಗಿ ವಂದಿಸ್ತೇನೆ. ಇವತ್ತಿನ ಒಂದು ಕಾರ್ಯಕ್ರಮ ಒಂದು ಐತಿಹಾಸಿಕ ಅಂತ ಎಲ್ಲರೂ ಎಲ್ಲ ತಾವು ಕೇಳಿರ್ತಕ್ಕಂಥದ್ದು ನನಗೆ ನಿಜವಾಗ್ಲೂ ಸಂತೋಷ ಮತ್ತು ಅಭಿಮಾನ, ಪ್ರೀತಿಯಿಂದ ಇವತ್ತು ಈ ಭಾಗದ ಈ ಒಂದು ಸಮುದಾಯಕ್ಕೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಬಹುಶಃ ನನಗೊಂದು ಸದಾವಕಾಶ ಸಿಕ್ಕಿದ್ರಿಂದ ಇವತ್ತೇನು ಆಗಿಲ್ಲ ಅದನ್ನು ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಒಂದು ಸಮುದಾಯ ಭವನದ ಒಂದು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ. ಹಾಗಾಗಿ ಈ ಸಮುದಾಯಕ್ಕೆ ಈಗ ಈ ಭವನ ಕಟ್ಟಲಿಕ್ಕೆ ಸುಮಾರು ಈಗೇನು ಅವರು ಎಸ್ಟಿಮೇಟ್ ಮಾಡಿ ಮುಂದೆ ಏನು ಕೊಡ್ತಾರೆ, ಬಹುಶಃ ನಾನು ಅಂದಾಜು ಹಣವನ್ನು ಕೊಟ್ಟಿದ್ದೇನೆ. ಆ ಜಾಗಕ್ಕೆ ತಕ್ಕಂಗೆ ಏನು ವಿನ್ಯಾಸ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಮತ್ತು ಏನು ಅನುಕೂಲ ಆಗಲಿಕ್ಕೆ ಅದನ್ನು ನಾನು ಬಹುಶಃ ಇಂಜಿನಿಯರ್ ಜೊತೆ ಮಾತಾಡಿ ನಿಮ್ಮಗಳ ಒಂದು ನಿಮ್ಮ ಒಂದು ಜೊತೆನೂ ಸಹ ಚರ್ಚೆ ಮಾಡಿ ಆ ಭವನ ಸುಂದರವಾಗಿ ಮತ್ತು ನಿಮಗೆ ಉಪಯೋಗ ಆದಂಥ ಒಂದು ರೀತಿಯಲ್ಲಿ ಮದುವೆ ಮತ್ತು ಒಳ್ಳೆ ಕಾರ್ಯಗಳಿಗೆ ಉಪಯೋಗ ಆಗಬೇಕು, ಮತ್ತು ಈ ಭಾಗದ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಮದುವೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಆಗಲಿ ಅಂತ ಹೇಳ್ತಾ ಇವತ್ತೇನು ಸುಮಾರು 20 ಲಕ್ಷ ಅನುದಾನ ಈಗ ಘೋಷಣೆ ಆಗಿದೆ. ಅಂದರೆ ಅದನ್ನು ಕೊಟ್ಟಿರ್ತಕ್ಕಂಥದ್ದು ಅದರ ವಿನ್ಯಾಸಕ್ಕೆ ತಕ್ಕಂಗೆ ಸಂಪೂರ್ಣವಾಗಿ ಅದಕ್ಕೇನು ಮಾಡಲಿಕ್ಕೆ ಸಾಧ್ಯನೋ ಅದು ಮುಂದುವರೆದ ಭಾಗವಾಗಿ ನಾನು ಕೊಡಲಿಕ್ಕೆ ನಾನು ಮಾಡ್ತೇನೆ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಬಹುಶಃ ನೀವೆಲ್ಲ ಭಾಳ ಹೊತ್ತಿಂದ ಕಾದಿದ್ದೀರಿ. ನಾನು ಸಹ ಅಂಬೇಡ್ಕರ್ ಅವರ ಒಂದು ಪೂರ್ವಭಾವಿ ಸಭೆ, ಜಯಂತಿಯ ಪೂರ್ವಭಾವಿ ಸಭೆ ಮತ್ತು ಜನರ ಒಂದು ಬಹಳಷ್ಟು ಇಡೀ ಕ್ಷೇತ್ರದಿಂದ ಬಂದಿದ್ದಂಥ ಜನರನ್ನ ನಾನು ಬರಲೇಬೇಕಾಯಿತು. ಹಾಗಾಗಿ ಆಮೇಲೆ ಅಧಿಕಾರಿಗಳಿಗೂ ಸಾಕಷ್ಟು ವಿಷಯಗಳನ್ನು ಆ ಸಂದರ್ಭದಲ್ಲಿ ಆ ಒಂದು ಕೆಲವು ವಿಷಯಗಳನ್ನು ಹೇಳದೆ ಹೋದರೆ ಅವ್ರಿಗೂ ಮುಂದಿನ ಕೆಲಸಗಳಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರ್ಲಿಕ್ಕೆ ತರವಾಯ್ತು. ಯಾರು ಅನ್ಯತಾ ಬಯಸಬೇಡಿ. ಮುಂದೆನೂ ಸಹ ಈ ಒಂದು ಸಮುದಾಯಕ್ಕೆ ಆ್ಯಕ್ಚುಲಿ ಏನು CC ರಸ್ತೆ ಹೇಳಿದರೆ ಇದನ್ನು ಸಹ ಅನುದಾನ ಹಾಕಿದ್ದೀನಿ, ಬಟ್ ಆ ಅನುದಾನ ಬಿಡುಗಡೆ ಆಗಿಲ್ಲ. ಅದು ಬಂದ ಕೂಡಲೇ ಇದನ್ನು ಪೂಜೆ ಮಾಡಿ ಆ ಒಂದು CC ರಸ್ತೆ ಖಂಡಿತ ಮಾಡಿ ಎರಡು ಮಟ್ಟಿಗೆ ಆಗುತ್ತೆ. ನಿಮ್ಮ ಆ ಭವನ ಆಗೋಷ್ಟು CC ರಸ್ತೆ ರೆಡಿ ಇರುತ್ತಪ್ಪ, ಆ ಮಾತಂತೂ ಗ್ಯಾರಂಟಿ ಹೇಳ್ಬೇಕು. ಸೊ ಇನ್ನು ಉಳಿದಂಥ ಈ ಸಮಾಜಕ್ಕೆ ಬೇರೆ ಕಡೆ ಏನು ಅವಶ್ಯಕತೆ ಇದೆಯೋ, ಏನು ರಾಜ್ಯಾಧ್ಯಕ್ಷರೇ ಶ್ರೀನಿವಾಸ ಸಾಹೇಬರು ಭಾಳಷ್ಟು ಇಡೀ ರಾಜ್ಯಾದ್ಯಂತ ಒಂದು ಸಮುದಾಯನ ಒಗ್ಗೂಡಿಸ್ಲಿಕ್ಕೆ ಅವ್ರದ್ದೇ ಆದ ಒಂದು ಇದರಲ್ಲಿ ಭಾಳಷ್ಟು ಶ್ರಮ ಪಡ್ತಿದ್ದಾರೆ. ಹಾಗಾಗಿ ಅವರನ್ನು ಸರ್ಕಾರದ ಒಂದು ಕಿವಿ ಹಿಂಡೋ ಕೆಲಸ ಆಗಬೇಕು. ಏನು ನಿಮಗೆ ಸಮುದಾಯಕ್ಕೆ ಏನು ನ್ಯಾಯ ಸಿಗಬೇಕು ಅದನ್ನು ನೀವು ಸಂಘಟಿತರಾಗಿ ಆ ಒಂದು ನಿಮ್ಮ ಹಕ್ಕುಗಳನ್ನು ನೀವು ಪಡ್ಕೋಬೇಕು. ಅದರ ಜೊತೆಯಲ್ಲಿ ಇವತ್ತು ನಾನು ಸಹ ನಿಮ್ಮ ಒಟ್ಟಿಗೆ ಇರ್ತೇನೆ.
ನಿಮ್ಮ ಸಮುದಾಯದ ಏನೇ ಒಂದು ಆಗು ಹೋಗುಗಳು ಮತ್ತೆ ಒಂದು ಬೆಳವಣಿಗೆಗೆ ಅಭಿವೃದ್ಧಿಗೆ ಸದಾ ನಿಮ್ಮ ಜೊತೆ ಇದ್ದು ನಿಮ್ಮ ಕೈ ಜೋಡಿಸ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಈ ಒಂದು ಸಮುದಾಯಕ್ಕೆ ಬೇರೆ ಬೇರೆ ಗ್ರಾಮಗಳಲ್ಲೂ ಸಹ ಒಂದು ಏನು ಅಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯನೋ ಮುಂದೆ ಬರ್ತೇನೆ. ಜೊತೆಗೆ ಇವತ್ತು ನಾವು ಬಂಡಳ್ಳಿ ಇವತ್ತಿನ್ನೂ ಸಹ ಅನೇಕ ಕಾರ್ಯಕ್ರಮಗಳು ಇಟ್ಕೊಂಡು ಬಂದಿದ್ದೇನೆ. ಈಗ ರಸ್ತೆ ಅಗಲೀಕರಣದ ಬಗ್ಗೆ ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ತೀರ್ಮಾನ ಆಗಬೇಕು, ಎಷ್ಟು ಅಡಿ ಅಗಲ ರಸ್ತೆ ಬೇಕು ಅನ್ನೋದು. ಯಾಕೆಂದ್ರೆ ಅದನ್ನ ಮೊದಲು ತೀರ್ಮಾನ ಆಗದೆ ನಾವು ಕೈ ಇಟ್ಟರೆ ಮತ್ತೆ ಅವರು ಸಹ ಮತ್ತೆ ಅಲ್ಲಿಲ್ಲ ಇಲ್ಲಿಲ್ಲ ಅಂತೇಳಿ ಒಂದು ಇದು ಮಾಡ್ತಿರ್ತಾರೆ. ಬಹುಶಃ ಅದನ್ನು ತೀರ್ಮಾನ ತಗೊಳ್ಳೋದಿದೆ. ನಾಳೆ ಬಹುಶಃ ಈ ಮಣಗಳ್ಳಿಯಲ್ಲಿ ಅವರು ಗಂಗೆ ಪೂಜೆ ಇಟ್ಕೊಂಡಾರೆ, ದಯವಿಟ್ಟು ಎಲ್ಲ ಬರಬೇಕು. ಯಾಕೆಂದರೆ ನಿಮ್ಮ ಭಾಗಕ್ಕೂ ಏನಿವತ್ತು ಒಂದು ಡ್ಯಾಮ್ ಇದೆ, ಅಲ್ಲಿ ಆ ಡ್ಯಾಮ್ ಅಭಿವೃದ್ಧಿಗೆ ಬಹುಶಃ ಅದು ಸಹ ನಾನು ಹಣ ಒದಗಿಸಿದ್ದೇನೆ. ಸುಮಾರು 50 ಲಕ್ಷ ಅನುದಾನ ಕೊಟ್ಟಿದ್ದೇನೆ. ಅದಕ್ಕೂ ಮತ್ತು ಅಲಗಾಪುರಕ್ಕೂ ಸಹ ಏನು ಯಜಮಾನರು ಅಲಗಾಪುರ ಡ್ಯಾಮ್ಗೂ 50 ಲಕ್ಷ ಈ ತಕ್ಷಣಕ್ಕೆ ಅನುದಾನ. ಈ ಭಾಗದಲ್ಲಿ ಒಂದು ವಿಶೇಷತೆ ಇದೆ. ವಿಶ್ವಕರ್ಮ ಸಮಾಜದವರು ಒಂದು ಸಮಾಜಕ್ಕೆ ಸೀಮಿತವಾದಂತಹ ಸಮಾಜ, ಎಲ್ಲ ಧರ್ಮಗಳಲ್ಲಿಯೂ ಸಹ ವಿಶ್ವಕರ್ಮ ಸಮಾಜ, ಎಲ್ಲ ಸಮುದಾಯವರೆಗೂ ನಾವು ಆಭರಣಗಳನ್ನ ಮಾಡ್ಕೊಡ್ತೀವಿ, ಎಲ್ಲ ಸಮುದಾಯದವರೆಗೂ ನಾವು ಮನೆಗಳನ್ನ ಕಟ್ಕೊಡ್ತೀವಿ, ಎಲ್ಲ ಸಮುದಾಯದವರೆಗೂ ಸಹ ನಾವು ಆಯುಧಗಳನ್ನ ಮಾಡ್ಕೊಡ್ತೀವಿ. ವಿಶೇಷವಾಗಿ ರೈತರಿಗೆ ಈ ಭಾರತ ದೇಶದಲ್ಲಿ ಯಾರಪ್ಪ ಬೆನ್ನೆಲುಬು ಅಂದ್ರೆ ಅದು ವಿಶ್ವಕರ್ಮ ಸಮಾಜದ ಕಮ್ಮಾರ ಅಂತಕ್ಕಂಥ ಮಾತನ್ನ ಎಲ್ಲರೂ ಸಹ ತಿಳಿಸ್ಕೊಡ್ತಾರೆ. ವಿಶ್ವಕರ್ಮ ಸಮಾಜ ಇದೊಂದು ಜಾತಿಯಲ್ಲ, ಇದೊಂದು ಭಾರತದ ಸಂಸ್ಕೃತಿ. ಯಾಕಪ್ಪ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಇಡೀ ಪ್ರಪಂಚಕ್ಕೆ ಅತ್ಯವಶ್ಯಕವಾಗಿ ಬೇಕಾದಂತಹ ಸಮಾಜ, ಅದು 5 ಕಸುಗಳನ್ನು ಮಾಡುವಂತಹ ಸಮಾಜ ಅಂತ ಹೇಳಿದ್ರೆ ಅದು ನಮ್ಮ ವಿಶ್ವಕರ್ಮ ಸಮಾಜ ಅನ್ನೋ ಮಾತನ್ನ ನಾನು ಒಬ್ಬ ಅಧ್ಯಕ್ಷನಾಗಿ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಆದ್ರೆ ಈ ಸಂದರ್ಭದಲ್ಲಿ 25 ವರ್ಷ ಆ ಸಮಾಜದ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಅನೇಕ ಶಾಸಕರು ಬಂದು ಹೋಗಿದ್ದಾರೆ, ಅನೇಕ ಮಂತ್ರಿಗಳು ಬಂದು ಹೋಗಿದ್ದಾರೆ, ಮುಖ್ಯಮಂತ್ರಿ ಮಹೋದಯರು ಸಹ ನಮ್ಮ ವೇದಿಕೆಗಳು ಬಂದು ಹೋಗಿದ್ದಾರೆ. ಆದ್ರೆ ಆ ಮುಖ್ಯಮಂತ್ರಿಗಳಲ್ಲಿ ಯಾರಪ್ಪ ನಮ್ಮ ಸಮಾಜಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರು ಅಂತ ಹೇಳಿದ್ರೆ ಯಾರು ಸಹ ಅನ್ಯತ ಭಾವಿಸಬಾರ್ದು. ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯಜಿಯವರು ವಿಶ್ವಕರ್ಮ ಸಮಾಜಕ್ಕೆ ಬೇಕಾದಂತ ನಿಗಮವನ್ನ ಸ್ಥಾಪನೆ ಮಾಡಿಕೊಟ್ರು. ವಿಶ್ವಕರ್ಮ ಜಯಂತಿಯನ್ನ ಇಡೀ ರಾಜ್ಯಾದ್ಯಂತ ವಿಶ್ವಕರ್ಮ ಆಚರಣೆ ಮಾಡಿ ಅಂತ ಹೇಳಿ ವಿಶ್ವಕರ್ಮ ಜಯಂತಿಯನ್ನ ಮಾಡಿಕೊಟ್ರು. ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ವಿಶ್ವಕರ್ಮ ಬಂಧುಗಳಿಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ಆದ್ರೆ ದುರ್ದೈವ ಅಂತ ಹೇಳಿದ್ರೆ ವಿಶ್ವಕರ್ಮ ಸಮಾಜ ಹಿಂದುಳಿದ ವರ್ಗದ ಸಮಾಜ. ಈ ಸಮಾಜಕ್ಕೆ ಶಾಸಕರಾದ ಈಗ ಶ್ರೀನಿವಾಸ ಮೂರ್ತಿ ಅವರು ಬಹಳ ನೋವಿಂದ ಹೇಳಿದ್ರು, 54 ವರ್ಷ ಬೇಕಾಯ್ತು ಒಂದು ನಾವು ಭವನವನ್ನ ತಗೋದಕ್ಕೆ. ಹಿಂದೆ ಇದ್ದಂತ ಶಾಸಕರು ಸರಿಯಾಗಿ ನಮಗೆ ಸ್ಪಂದನೆ ಮಾಡಲಿಲ್ಲ, ಸೋಮಣ್ಣವರು ಸಹ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರು. ಆದ್ರೆ ನಮ್ಮ ಮಂಜಣ್ಣವರು ಏನ್ ಹಿಂದೆ ಶಾಸಕರಾಗಿರ್ಲಿಲ್ಲ, ಕೇವಲ 3 ವರ್ಷಗಳ ಅಂತರದಲ್ಲಿ ಇವತ್ತು ಅವರು ಬೃಹತ್ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರು ಸರ್ಕಾರದಲ್ಲೂ ಇಲ್ಲ. ನಾನು ಹಿಂದೆ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಮಂಜಣ್ಣವ್ರಿಗೆ ಬಹಳ ಕೆಲಸ ಇತ್ತು. ಆದ್ರೂ ಸಹ ಪೂಜೆ ಸಮಯದಲ್ಲಿ ನಾನು ಅವ್ರಿಗೊಂದು ಮನವಿಯನ್ನ ಮಾಡಿದೆ, ಸರ್ ಈ ಭಾಗದಲ್ಲಿ ನಮ್ಮ ಸಮಾಜದವ್ರಿಗೆ ಕಾರ್ಯಕ್ರಮಗಳು ಮಾಡ್ಕೊಳ್ಳೋದಕ್ಕೆ ಎಲ್ಲೂ ಸಹ ನಮಗೆ ಜಾಗ ಇಲ್ಲ ಸರ್, ಒಂದು ಭವನ ಇಲ್ಲ ಸರ್, ದಯವಿಟ್ಟು ಮಾಡ್ಕೊಡಿ. ನಮ್ಮ ಸಮಾಜದವರು ಕಷ್ಟಪಟ್ಟು ಒಂದು ಜಾಗ ಮಾಡಿದ್ದಾರೆ, ಅದಕ್ಕೊಂದು ನಾನು ಖಂಡಿತ ಮಾಡ್ಕೊಡ್ತೀನಿ. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀನಿ. ಅನೂರು ಕ್ಷೇತ್ರಕ್ಕೆ ಬಹಳ ಹಿಂದುಳಿದಿದೆ. ಈ ಕ್ಷೇತ್ರಕ್ಕೆ ಮುಖ್ಯಮಂತ್ರಿಗಳು ಸಹ ನನಗೊಂದು 250-300 ಕೋಟಿ ಕೊಡ್ತೀನಿ ಅಂದ್ರು, ನನಗೆ ಅಂಕಿಅಂಶ ಗೊತ್ತಿಲ್ಲ. ನಾನು ತಂದು ಸರ್ಕಾರದಿಂದ ನಾನು ಹಣವನ್ನ ತಂದು ಈ ಭಾಗದ ಜನರಿಗೆ ನಾನು ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಮೊದಲಿನದಾಗಿ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಇವತ್ತು ಆ ನಮ್ಮ ಮಂಜಣ್ಣವರು ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿ ಏನಪ್ಪಾ ಅಂತ ಹೇಳಿದ್ರೆ, ಕೊಟ್ಟ ಮಾತಿನಂತೆ ಇವತ್ತು ಆ ಸಮುದಾಯ ಭವನಕ್ಕೆ 20 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿದ್ದಾರೆ. ಹಾಗಾಗಿ ಸಮಸ್ತ ವಿಶ್ವಕರ್ಮರ ಪರವಾಗಿ ನಾವು ಮಂಜಣ್ಣವರನ್ನ ನಾನು ತುಂಬ ಹೃದಯದಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೋರು ಚಪ್ಪಾಳೆ ಮುಖಾಂತರ ತಾವೆಲ್ಲರೂ ಸೇರಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಒಂದು ಸಣ್ಣ ಸಹಾಯ ಮಾಡಿದ್ರೆ ನಮ್ಮ ಜೀವ ಇರೋವರೆಗೂ ನೆನೆಸ್ತೀವಿ ಸರ್. ಇದು ನಮ್ಮ ವಿಶ್ವಕರ್ಮ ಸಮಾಜದ ಪರಂಪರೆ, ಸಂಸ್ಕೃತಿ.
ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ಮದುವೆಗಳು ನಡೀತಾ ಇರುತ್ತೆ. ಆ ಮದುವೆಗಳಿಗೆ ನಾವು ಮಾಂಗಲ್ಯವನ್ನು ಮಾಡಿಕೊಡ್ತೀವಿ. ನಾವೇನು ಹೆಚ್ಚಿಗೆ ಈಗ ಆ ಒಂದು ಬಂಗಾರದ ಕೆಲಸ ಇವತ್ತು ವ್ಯಾಪಾರೀಕರಣ ಆಗೋಗಿದೆ. ನಾವು ಅದನ್ನು ಹಿಂದೆ ವ್ಯಾಪಾರೀಕರಣ ಮಾಡಿರ್ಲಿಲ್ಲ, ಸೇವೆಗೋಸ್ಕರ ನಾವು ಮಾಡ್ತಾ ಇದ್ವಿ. 100 ರೂಪಾಯೋ 200 ರೂಪಾಯೋ 300 ರೂಪಾಯೋ ತಗೊಂಡು ಒಂದು ಮಾಂಗಲ್ಯ ಮಾಡ್ತಾ ಇದ್ವಿ. ಇವತ್ತು ಸಾವಿರಾರು ಗಟ್ಟಲೆ ಒಂದು ಮಾಂಗಲ್ಯ ಆಗ್ಬೇಕಾದ್ರೆ ಕೊಡ್ಬೇಕು. ಆ ಮಾಂಗಲ್ಯ ಆಗೋಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ, ಇವತ್ತು ನಮ್ಮ ಮಂಜಣ್ಣ ನೋಡ್ತಾ ಇದ್ರೆ 3 ವರ್ಷಗಳಲ್ಲಿ ಇಂಥ ಬೃಹತ್ ಸಾಧನೆ ಮಾಡ್ಬಿಟ್ರಲ್ಲ. ಈ ಭಾಗದಲ್ಲಿ ಯಾರೇ ಶಾಸಕರಾದ್ರೂ ವಿಶ್ವಕರ್ಮ ಸಮಾಜದ ಪರವಾಗಿ ಕಿಂಚಿತ್ತು ಕಾಳಜಿ ತೋರಿಸ್ತಿದ್ವಲ್ಲ, ಅದಕ್ಕೆ ಈ ಮಂಜಣ್ಣವರೇ ವಿಶ್ವಕರ್ಮ ರೂಪದಲ್ಲಿ ಬರ್ಬೇಕಾಯ್ತಾ? ಆಶ್ಚರ್ಯ ಆಗ್ತಾ ಇದೆ. ಆ ಭಗವಾನ್ ವಿಶ್ವಕರ್ಮನೇ ಎಲ್ಲೋ ಒಂದ್ ಕಡೆ ಪ್ರೇರೇಪಣೆ ಆಗಿ, ಇಲ್ಲ ಈ ಭಾಗದಲ್ಲಿ ಬಹಳ ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥ ವಿಶ್ವಕರ್ಮ ಸಮಾಜದವರಿದ್ದಾರೆ, ಅವರ ರಕ್ಷಣೆಗೆ ನಾನು ನಿಲ್ಲಬೇಕು. ಧನ್ಯವಾದಗಳು. ಅರ್ಪಿಸಿ ಹಾಗೂ ಈ ಒಂದು ಭಾಗದ ನಮ್ಮ ನಾಯಕರು ಅಂತೇಳಿ ಅದು ತಪ್ಪಾಗಲಾರ್ದು. ಎಲ್ಲ ಕಷ್ಟ ಸುಖಗಳನ್ನು ಹಾಗೂ ನಿಮ್ಮೆಲ್ಲರ ನಮಗೆ ಹೆಚ್ಚಿಗೆ ಬೇಕು ಅಂದ್ರೆ ಚಂಗೋಳಿಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದಂತ ನಮ್ಮಲ್ಲಿ ವಿಳಿಸ್ಕೊಳ್ತಾ ಇದ್ದೀವಿ. ಅದಾಗಿದೆ, ಕಾರ್ಯಕ್ರಮ ಮಾಡಿಸಿ ಅದಾಗಿ 50 ಕುಟುಂಬ ಇದ್ರೆ ಅಲ್ಲಿ ಆ ಒಂದು ಸಮುದಾಯದ ಆಗುವ ಬಗ್ಗೆ ಏನು ಬೇಕೋ ಅದನ್ನು ಖಂಡಿತವಲ್ಲ ಅದು ನೋಡೋಣ, ಖಂಡಿತ ಮಾಡ್ತೇನೆ. ಸೊ ಹಾಗಾಗಿ ಯಾವ ಸರ್ಕಲ್